ಮಾಡುವಾಗ ಅಕಾರ, ಉಕಾರ, ಮಕಾರ 3 ಅಕ್ಷರಗಳಿವೆ. ಮ ಹೆಚ್ಚು ಉಚ್ಚಾರಣೆ ಮಾಡಬೇಕು. ಅ ಉ ಕಡಿಮೆ ಮಾಡಿ ಮಕಾರ ಹೆಚ್ಚು ಉಚ್ಚಾರಣೆ ಮಾಡೋದ್ರಿಂದ ಮೆದುಳಿನಲ್ಲಿ ಕಂಪನ ವೈಬ್ರೇಷನ್ ಆಗ್ತದೆ. ಇನ್ನೊಂದು ಸೂತ್ರಗಳ ಮೊದಲೇ ಸ್ಟಾರ್ಟ್. ಜೋರಾಗಿ ಏಕಕಂಠದಿಂದ ಹೇಳಬೇಕು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ शरीरस्य च वैद्यकेन उपाकरोत्तम प्रवरं मुनीनां पतञ्जलिं प्राञ्जलि ಉಸಿರು ಒಳಗೆ ಬಿಡ್ತಾ ಬಿಡ್ತಾ ಹಣೆಯನ್ನು ಕಚ್ಚಿ ಭೂನಮನ ಮಾಡಿ ಮತ್ತೆ ಉಸಿರು ತುಂಬಿಕೊಳ್ತಾ ಮೇಲೆ ಕೈಗಳ 2 ಕೈಗಳನ್ನು ಉಷ್ಣಾಗಿ ಚೆನ್ನಾಗಿ ಉಜ್ಜಿಕೊಳ್ಳಿ. ಚೆನ್ನಾಗಿ ಉಷ್ಣಾಗಿ ಉಜ್ಜಿ ಮುಖಕ್ಕೆ ಸ್ಪರ್ಶ ಮಾಡಿಕೊಳ್ಳಿ. ಮುಖಕ್ಕೆ ಸ್ಪರ್ಶ ಮಾಡಿಕೊಂಡು ಕೈಗಳನ್ನು ನೋಡಿ ಕೈಗಳನ್ನು ಕೆಳಗಡೆ ಬಿಡಿ. ಇದು ಪ್ರಾರ್ಥನಾ. ಪ್ರತಿನಿತ್ಯ ಈ ಪ್ರಾರ್ಥನಾ ನೀವು ಮಾಡಬೇಕು. ಈ ಪ್ರಾರ್ಥನೆ 2 ಮಾಡಬೇಕು. ಒಂದು 4-5 ದಿನ ಬಂದಾಗ ನಾಳೆಗೆಲ್ಲರೂ ಬರ್ಕೊಂಡು ನಾಳೆಗೆ ಊಟ ತೊಗೊಂಬರಿ, ಪೆನ್ ತೊಗೊಂಬರಿ, ಬರ್ಕೊಳ್ಳಿ. ಇಲ್ಲಾಂದ್ರೆ ಒಂದಿಬ್ಬರಿಗೆ ಬರೆಸಿರ್ತೀನಿ, ಮೇಡಮ್ ಅವ್ರು ಕೊಟ್ಟಿರ್ತೀನಿ, ಬರ್ದು ಕೊಟ್ಟಿರ್ತೀವಿ, ನೀವೆಲ್ಲ ಬರ್ಕೊಂಡ್ಬಿಡಿ. ಬರ್ಕೊಂಡು ದಿನ ಪಾಠ ಮಾಡಬೇಕು. ಮಾಡ್ತಿಲ್ಲಪ್ಪ? 2 ಶಾಂತಿ ಪಾಠ, 2 ಪ್ರಾರ್ಥನೆ, 2 ಮಾಡಬೇಕು. ಈಗ ಆಸನ ಇವತ್ತು ಸ್ವಲ್ಪ ನಿಂತು ಮಾಡೋಣ. ಮೊದಲಿಗೆ ಯೋಗ ಏಕದಮ್ ಪ್ರಾರಂಭ ಮಾಡೋದಿಲ್ಲ, ವಾರ್ಮಪ್ ಮಾಡೋದು. ವಾರ್ಮಪ್ ಆಸನ ಮಾಡಿಕೊಂಡು ಆಸನವನ್ನು ಶುರು ಮಾಡೋಣ. ನೀವು ಮಾತಾಡೋದು ಉಸಿರಾಟ ಬಂದಿಗೆ ಮಾಡಬೇಕು, ಅಂದಾಗ ಹೆಚ್ಚು ಪರಿಣಾಮ ಆಗ್ತದೆ. ಈಗ ಕಾಲು ಸ್ವಲ್ಪ ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಇದನ್ನ ಹಾಕೊಳ್ಳಿ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ,
ಅಲ್ಲೇ ಇಂದ ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಾಲು ಮಾಡಿ ಕೈಗಳು ಭುಜಕ್ಕೆ ಸಮಾಂತರವಾಗಿರಲಿ. ಕೈಗಳು ಭುಜಕ್ಕೆ ಸಮಾಂತರ. 2 ಬಲಗಡೆ ಎಷ್ಟು ಸಾಧ್ಯದಷ್ಟು. 3 ಎಡಭಾಗದಲ್ಲಿ 4 ನಿಮ್ಮ ಎಡಭಾಗ. 5 6 7 ಗುಡ್. 8 ನಿಮ್ಮ ಎಡಭಾಗ. 9 ಲೆಫ್ಟ್ ಸೈಡ್ and relax. 1 right hand up. ಬಲಗೈ ಮೇಲೆತ್ತಿ ಕಿವಿಗೆ ಟಚ್ಚಾಗಿ ಬಾವು. ಕಾಲು ಸ್ವಲ್ಪ ತಗಲರು. ನಿಧಾನವಾಗಿ ಬೆಂಡ್ ಮಾಡ್ತಾ ಹೋಗೋಣ ಎಡಭಾಗಕ್ಕೆ. 2 ನಿಧಾನ 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 ಕೈಗಳ ನೆಲಕ್ಕೆ ಮುಟ್ಟಿಸಿ. ಕೈಗಳನ್ನು ಮುಟ್ಟಿ. 3 4 ಇಲ್ಲಿಂದ ಮಾತಾಡಬೇಡಿ. 1 inhale left hand up. Side sit up. 2 right side bend. Good. Remember. 3 4 relax. ಇದೊಂದು ಬಾಜು ಸಂಪೂರ್ಣ ಅಭ್ಯಾಸ ಆಗ್ತದೆ. 1 inhale right hand up. ಬಲಗೈ ಮೇಲೆ. 2 ನಿಧಾನ ಕೈಯನ್ನು ತಂದು ಕೈಯನ್ನು 3 4 1 ಅಲ್ಲಿ ಹಿಂದೆ ಸ್ವಲ್ಪ ಮಾತಾಡ್ತಾರೆ ನೋಡಪ್ಪ. 2 3 4 ರಿಲ್ಯಾಕ್ಸ್. ಈಗ ಮುಂದಿನ ಅಭ್ಯಾಸ ಕೈಗಳನ್ನು ಸೊಂಟದ ಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಕುತ್ತಿಗೆ ಮುಂದೆ ಮಾಡಿ ಬಲಭಾಗದಿಂದ ನಿಧಾನ ಗೋಲಾಕಾರವಾಗಿ 1 big circle. 2 3 4 opposite side. 5 6 7 8 ರಿಲ್ಯಾಕ್ಸ್. ಹಾಗೆ ಇರಲಿ ನೋಡಿ. ನಿಮ್ಗೆ ಸಾಕಿದ್ರೆ ಸೊಂಟದ ಭಾಗಕ್ಕೆ ಅಭ್ಯಾಸ ಸ್ವಲ್ಪ ನಿಧಾನ. 1 2 3 4 opposite. 5 6 good. ಚೆನ್ನಾಗಿ ಮಾಡ್ತೀವಿ. 7 8 right side. 2 3 4 opposite. 5 6 7 8 1 2 3 4 5 6 relax. ಈಗ ಪಟ್ಟು ಕೈಯಲ್ಲಿ ಬಲಗೈ ವ್ಯಕ್ತಿ 1 ಕೇವಲ ಪಾದದ ಬೆರಳು ಮುಂಗಾಲು. 2 3 4 opposite. 5 6
7 8 ಎಡಗಾಲು ಸ್ವಲ್ಪ ನಿಲ್ಲಿಸಿ ಪಿಂಡಲಿ ಸಶಕ್ತ ಆಗ್ತವೆ ಏಕಾಗ್ರತೆ ಹೆಚ್ಚಾಗ್ತದೆ 1 2 3 4 ಅಪೋಸಿಟ್ 5 6 7 8 ರಿಲ್ಯಾಕ್ಸ್ ಇದನ್ನ ಮಾತಾಡಿಗೆ ಅಭ್ಯಾಸ ಮಾಡೋಣ ಆಮೇಲೆ 1 2 3 4 opposite 5 6 7 8 left side 1 2 3 4 5 opposite 6 7 relax ನೀವು ಒಬ್ಬರಿಗೊಬ್ಬರು ಕಾಲು ಹತ್ತದ್ದು ಅಂದರೆ ಸ್ವಲ್ಪ ಹಿಂದೆ ಮುಂದಾಗಿ ನೋಡಿ 1 ಬಲಗಾಲ ಬಲಗೈ ಕೈ ಕೆಳಗೋಗಿಲ್ಲ 3 4 5 6 7 8 ರಿಲ್ಯಾಕ್ಸ್ ನೀವು ಅಲ್ಲಿ ಹಿಂದಿನ ಭಾಳ ಮಾತಾಡಿದ್ರೆ ಎಲ್ಲ ಮುಂದೆ ತರಿಸ್ತೇನೆ ನಾನು ನೀವು ಸುಮ್ಮನೆ ತಿಳ್ತೀರಿ ಎಲ್ಲ ಇಲ್ಲಂದ್ರೆ ಅರ್ಥ ಏನೋ ಮುಂದೆ ಹೋಗ್ಬಿಡ್ತೇನೆ ನಾನು ಅಲ್ಲಿ ಹಿಂದೆ ಸ್ವಲ್ಪ ಜನ ನೀವು ಅವರೆಲ್ಲ ನನಗೆ ಗೊತ್ತಾಗ್ತದ ಅರೆ ನಿಮ್ಮ ಮಾತಿನ ಮೇಲೆ ನೀವು ಏನು ಮಾಡ್ತೀರಿ ಗೊತ್ತಾಗ್ತದ ನಾ ಎಲ್ಲ ಮುಂದಾಗಿ ಕೊಡ್ತೀನಿ ಇಲ್ಲಾಂದ್ರೆ ಹಾಂ ನೆಕ್ಸ್ಟ್ ಸೈಡ್ ಕೈ 1 ಕೈ ಮುಂದೆ ಕೈ ಕೆಳಗೆ 2 3 ಇಲ್ಲ ಪರೀಕ್ಷೆ ಮುಂದೆ ಕರಿತೀನಿ ಮುಂದೆ ಕೊಡಿಸ್ತೀನಿ 1 ಇದೆ ಬಲಗಾಲ ಬಲಗೈ 2 3 4 5 6 7 8 opposite 1 2 3 4 5 6 7 8 relax ಯಾವುದೇ ಆಸನ ಮಾಡುವಾಗ ನಿಮಗೆ ಅನಿಸ್ತಂದ್ರೆ ನೀನು ರಿಲ್ಯಾಕ್ಸ್ ಮಾಡಬೇಕು ಉಸಿರು ತಗೊಳ್ಳೋದು ಬಿಡಿ ಹಾಂ 1 ಕೈ ಮೇಲೆ ಬದಿಗೆ ನೀವು ಬಾಕಿಗೆ ಹಿಡಿದೋಗು ಹೋಗ್ತಾರೆ 2 3 ಕೈ ಮುಂದೆ 4 ಕೈ ಮುಂದೆ 5 ಕೈ ಮುಂದೆ ಕೈ ಹಿಂದೆ 6 7 8 1 2 3 4 5 6 1 2 3 ಎಲ್ಲ
ಒಂದು ಪ್ರಕಾರ ವರ್ಗ ಮಾಡಿದ್ರೆ ಎರಡನೇ ಪ್ರಕಾರ ಮುಂದೆ ಕಾಲು ಕೊಡ್ಬೇಕು. ಮತ್ತು ಬೆನ್ನಿಗೆ ಕ್ರಿಸ್ತಾಗಿ ನೋಡಿ 1 2 ಬರುತ್ತೆ 4 ಬಿಡಲೇ 4 ಬಿಡಲೇ 3 4 ಬಿಡಲೇ 4 5 ಸಮರ್ಪಿಸ್ 6 7 8 1 2 ಬಲಗಾಲ ಬಲ್ಲೆ ಮೇಲೆ ಬಲಗಾಲ ಮುಂದೆ 2 ಈಗ ಸೂರ್ಯ ನಮಸ್ಕಾರ ಮಾಡೋರೆಲ್ಲರೂ ಆಮೇಲೆ ಮಾತಾಡಿ ಈಗ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ನೋಡಿ. ಸೂರ್ಯ ನಮಸ್ಕಾರ ಮಾಡೋದಕ್ಕಿಂತ ಮೊದಲು ನೀವೇ ನಗಬೇಕಂತಿರಲ್ಲ, ನಾವು ಯೋಗದಲ್ಲೇ ನೀವು ನಗಿಸ್ತೀವಿ. ಹೇಗೆ ನಗೋದು? ಸ್ವಲ್ಪ ಪಕ್ಕದ ಛತ್ರಿಯಲ್ಲಿ ಕೈ ಹಿಡಿರಿ, ಉಸಿರು ತುಂಬಿಕೊಳ್ಳಿ, ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಹಿಂದಕ್ಕೆ ಬಾಯಿ ನಗೋದು. ಹೇಗೆ ನೋಡಿ. ಮಾಡಿ ಬೆಳಗಿನ ಸುಪ್ರಭಾತ ಸಮಯದಲ್ಲಿ ಸೂರ್ಯೋದಯ ಆಗಿದೆ. ಆ ಸೂರ್ಯನನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಸೂರ್ಯನಿಂದಲೇ ಮಳೆ, ಬೆಳೆ, ಈ ಪೃಥ್ವಿಯಲ್ಲಿ ಸರ್ವ ಜೀವ ಜಂತುಗಳಿಗೆ ಚೈತನ್ಯ, ಪ್ರಾಣಶಕ್ತಿ ದೊರಕೋದು. ಸೂರ್ಯನೇ ಪ್ರತ್ಯಕ್ಷ ದೇವತೆ. ಸೂರ್ಯನೇ ಪ್ರತ್ಯಕ್ಷ ದೇವತೆ. ಆ ಸೂರ್ಯನು ನಮಗೆ ಊರ್ಜಾ ಶಕ್ತಿಯನ್ನು ಅನುಗ್ರಹಿಸಲಿ. ಸೂರ್ಯ ಭಗವಂತನು ನಮಗೆ ಜ್ಞಾನ ಶಕ್ತಿಯನ್ನು ಅನುಗ್ರಹಿಸಲಿ, ಆರೋಗ್ಯವನ್ನು ಸಂವರ್ಧಿಸಲಿ. ಓಂ ರವೇ ನಮಃ.
ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಪ್ರದಕ್ಷಿಣೆ ಮಾಡಿ ಸೂರ್ಯ ಭಗವಂತನ ಸ್ಮರಣೆ ಮಾಡಿಕೊಂಡು ರೈಟ್ ಸೈಡ್ 3 ಸಲ ಪ್ರದಕ್ಷಿಣೆ ಮಾಡಿ ಸೂರ್ಯ ಭಗವಂತನ ಸ್ಮರಣೆ ಮಾಡಿಕೊಳ್ಳಿ. ನಮ್ಮ ಕಡೆ ಸ್ಲೋ ಮಾಡಿ ಬಾಕಿ ಹಿಂದೆ Hey. One,
ವಿಶ್ವ ಸಂಚಾಲನ 9 ಕುಕ್ಕುಟಾಸನ 10 ರಿಲ್ಯಾಕ್ಸ್ 1 ಲಾಸ್ಟ್ 2 3 4 5 faster 6 7 8 9 10 1 5 ಇವತ್ತಿಗೆ ಶಿಥಿಲೀಕರಣದ ಅಭ್ಯಾಸ ಮತ್ತು ಸೂರ್ಯ ನಮಸ್ಕಾರ ಮಾಡಿದ್ವಿ. ಈ ಶವಾಸನ ಯಾಕೆ ಮಾಡಬೇಕು ಅಂದ್ರೆ ಕೈ ಅಷ್ಟೇ ಅಷ್ಟೇ ಮಾಡುತ್ತೆ. ಶವಾಸನ ಯಾಕೆ ಮಾಡಬೇಕಂದ್ರೆ ಇದುವರೆಗೆ ಮಾಡಿದಂತ ಕಲೆಗೆ ಆಯಾಸ ಎಲ್ಲ ನಿವಾರಣೆ ಆಗ್ತದೆ. ಶವಾಸನ ಯೋಗ ನಿದ್ರ ಅಂತಲೂ ಕರೀತಾರೆ. ಬಾಯಿ ಮುಚ್ಚಲಿ ಕಣ್ಣು ಮುಚ್ಚಲಿ ಬಾಯಿ ಕಣ್ಣು ಮುಚ್ಚಲಿ ಮುಚ್ಚಿಸಿದ ಶವಾಸನ ಮಾಡೋದ್ರಿಂದ ಇದುವರೆಗೆ ಮಾಡಿರುವ ಕಡಿಮೆ ಆಯಾಸ ನಿವಾರಣೆ ಆಗ್ತದೆ. ಸ್ವಲ್ಪ ಸಮಯದಲ್ಲಿ ಹೆಚ್ಚು ವಿಶ್ರಾಂತಿ ಸಿಗುತ್ತದೆ ಮತ್ತು ನಮ್ಮ ಶರೀರದ ಒತ್ತಡಗಳೆಲ್ಲ ನಿವಾರಣೆ ಆಗ್ತದೆ. ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದೆ. ಯಾವುದೇ ನೋವು ಪೇನ್ ಇತ್ತಂದ್ರೆ ಅವು ಕೂಡ ಕಡಿಮೆ ಆಗ್ತದೆ. ಅದಕ್ಕಾಗಿ ಶವಾಸನ ಇದಕ್ಕೆ ಯೋಗ ನಿದ್ರೆ ಅಂತ ಕರೀತಾರೆ. ಯಾವಾಗ ನಿಮ್ಗೆ ಬಹಳ ದಣಿವಾಗ್ತದ, ಸುಸ್ತಾಗ್ತದ, ಇದನ್ನ ಈ ರೀತಿ ಮತ್ತು ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲ್ಲ, ಒಂದು 5 ನಿಮಿಷಕ್ಕೆ ಮಲಗಿದ್ರೆ ರಾತ್ರಿ 4